ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಹಲೋ ಹಲೋ, ಕೇಳ್ತಿದ್ಯಾ? ಕೃಷ್ಣ ಕೃಷ್ಣ, ಕೊನೆಗೂ ಕರ್ಣ ಸರ್ ನನ್ನ ಕರಿ ಹೋಗಿ ಮಾಡ್ದಲ್ಲಪ್ಪ. ಇವತ್ತು ನಾನು ಇಷ್ಟೆಲ್ಲ ರೆಡಿ ಆಗೋದಕ್ಕೂ ಸಾರ್ಥಕ ಆಯ್ತು. 5 ಸೆಕೆಂಡ್ ಅವ್ರನ್ನ ನಾನು ನೋಡಿ ಕಳ್ದೋಗ್ಬಿಟ್ರೆ ನಿನಗೆ ಸ್ಪೆಷಲ್ ಬೆಣ್ಣೆ ಅಲಂಕಾರ ಮಾಡಿಸ್ತೀನಪ್ಪ. ಸ್ಕೋಪ್ ಕರಿಯದ್ ಕರೆದ್ರು, ಈಗ ಫೋನಲ್ಲಿ ಮಾತಾಡ್ತಿರೋ ತರ ನಾಟಕ ಬೇರೆ ಮಾಡ್ತಾರೆ. ಇಟ್ಸ್ ಓಕೆ ನಿಧಿ, ಪ್ರೀತಿಲಿ ಇದೆಲ್ಲ ಕಾಮನ್ ಅಲ್ವಾ, ನೀನೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಕೃಷ್ಣ, ಇವತ್ತು ಮತ್ತೆ ಸೀರಿಯಸ್ ಆಗಿ ಕರ್ಣ ಸರ್ಗೆ ಪ್ರಪೋಸ್ ಮಾಡ್ಬಿಡ್ಲಾ? ಅವ್ರನ್ನ ಗಟ್ಟಿಯಾಗಿ ತಪ್ಕೊಂಡು ಒಂದ್ ಕಿಸ್ ಕೊಟ್ಬಿಡ್ಲಾ? ಬಿಡ 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 ಬಿಡ. ಅಕಸ್ಮಾತ್ ಅವ್ರು ಇಲ್ಲೇ ಡ್ರಾ ಇಲ್ಲೇ ಬಹುಮಾನ ಅಂತ ಒಪ್ಕೊಂಡ್ಬಿಟ್ರೆ, ಮೈ ಗಾಡ್. ನಿಧಿ, ಅವ್ರು ಒಪ್ಕೊಂಡ್ರೆ ಸರಿ, ಒಂದು ವೇಳೆ ಅವ್ರು ಒಪ್ಕೊಂಡಿಲ್ಲ ಅಂದ್ರೆ ಒಪ್ಸೋ ಜವಾಬ್ದಾರಿ ನಿಂದು. ಏ ಮಹೇಶ, ಆ ಟೆಂಪ್ ಸಾರ್, ನೀವು ಮದುಮಗ ಸಾರ್, ಹಾಗೆಲ್ಲ ಆಚೆ ಕಡೆ ಬರಬಾರ್ದು ಸಾರ್, ಕಣ್ ಬಿದ್ಬಿಡುತ್ತೆ. ನೀವು ಸರ್ಪ್ರೈಸ್ ಎಂಟ್ರಿ ಕೊಡ್ಬೇಕು ಸಾರ್, ಹೀರೋ ಹೀರೋ ತರ ಬರ್ಬೇಕು. ಮದುಮಗ ಅವರು ತೇಜಸ್, ನಾನ್ ಕರ್ಣ. ಅದು ಅವರಿಗೆ ಸಾರ್, ಆದ್ರೆ ನಮಗೆ ನೀವು ಸಾಕ್ಷಾತ್ ಮದುಮಗ ತರನೇ ಕಾಣ್ತಾ ಇದ್ದೀರಾ ಸಾರ್. ಸಾರ್, ದೃಷ್ಟಿ ತಾಕ್ಬಿಡುತ್ತೆ, ದೃಷ್ಟಿ ತಾಕ್ಸ್ಕೊಂಡ್ಬಿಡಿ ಸಾರ್, ಮತ್ತೆ ನಾನು ತಗೊಂಡ್ಬಿಡ್ತೀನಿ. ಸಾರ್, ಒಂದ್ಸಲ ಹಿಂಗನ್ನಿ ಸಾರ್, ಸ್ವರ್ಗ ತೋರ್ಸ್ಬಿಡ್ತೀನಿ. ಅಂದ್ರೆ ಆ ಸ್ವರ್ಗನ ದರಗಿಳಿಯ ತರ ಮಾಡ್ಬಿಡ್ತೀನಿ ಸಾರ್. ಮದುವೆ ಆ ತರ ಅರೇಂಜ್ ಮಾಡ್ಕೊಡ್ತೀನಿ ನಾನು. ಮೊದಲು ಇಲ್ಲಿ ಶುರು ಆಗ್ತಿದೆ, ಅದನ್ನ ನೀಟಾಗಿ ಮುಗಿಸ್ಕೊಳ್ಳಿ. ಸ್ಟೇಜ್ ಮೇಲೆ 9 ತಟ್ಟೆ ಇಡಬೇಕು, ಅದನ್ನ ಮರಿಬೇಡಿ. 9 ಐಟಮ್, ಅದೇ ಫ್ರೂಟ್ಸು, ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು, ಸ್ವೀಟ್ಸು ಇತ್ಯಾದಿ 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 ಅಲ್ವಾ ಸರ್? ನೀವು ಕಣ್ಣು ಮುಚ್ಚಿ ಕಣ್ ತೆಗೀರಿ ಸರ್, ಅಲ್ಲಿ ರೆಡಿ ಇರುತ್ತೆ. ಏ ಮಹೇಶ, ದಟ್ ಇಸ್ ಪಾಂಡು. ಚೆನ್ನಾಗಿ ಮಾತಾಡ್ತೀರಿ ನೀವು. ಅಲ್ವಾ ಸರ್? ಅಲ್ವಾ ಸರ್? ಮನೇಲಿ ನನ್ನ ಹೆಂಡತಿ ಯಾವಾಗ್ಲೂ ಬೈತಾ ಇರ್ತಾಳೆ ಸರ್, ಏನ್ರಿ ಬಾಯಿ ಮುಚ್ಕೊಂಡಿರೋದಿಲ್ಲ, ನೀವು ಬಾಯಿ ತಕೊಂಡೇ ಇರ್ತೀರ ಅಂತ. ಅದಕ್ಕೆ ನಾನು ಇಂಥ ಕಡೆ ಬಂದ್ಬಿಟ್ಟು ತೆಗೆದು ಬಾಯಿನ ಮುಚ್ಚೋದೇ ಇಲ್ಲ ಸರ್. ಓ ಸಾರಿ, ನೀವು ಇಲ್ಲಿದ್ದೀರಾ? ಜ್ಯೂಸ್ ಕೊಡಿ. ನೋಡಿ ಸರ್, ನೀವು ಹುಡುಗಿ ತಂಗಿ ಅಲ್ವಾ? ನಿಧಿ, ನಿಮ್ದೇ ಹೋಗಿ ಮದುವೆ, ಅದಕ್ಕೆಲ್ಲ ಅರೇಂಜ್ಮೆಂಟ್ ಅಂತ ಇರುತ್ತೆ. ಜ್ಯೂಸ್ ಕೊಟ್ಟಾಯ್ತಲ್ವಾ? ಹಾಯ್ ಸರ್, ನಮಸ್ತೆ. ಹಾಯ್. ನಾನು ಯಾರು ಅಂತ ಗೊತ್ತಾಯ್ತಾ? ನೀವು ಯಾವ ಆಸ್ಪತ್ರೆಗೆ ಹೋದ್ರು ಈ ಮಗು ತಗ್ಸೋದಕ್ಕೆ ನಾನು ಬಿಡೋದಿಲ್ಲ. ಹಾ, ಗೊತ್ತಾಯ್ತು. ಥ್ಯಾಂಕ್ ಯು ಸರ್, ನಿಮ್ಮಿಂದ ಈ ಜೀವ, ನನ್ನ ಜೀವನ ಎರಡು ಉಳಿತು. ಛೇ, ಅದೆಲ್ಲ ದೊಡ್ಡ ಮಾತು. ಚೆ ಇಲ್ಲ ಸರ್, ನಿಜ. ನನ್ನ ಹುಡುಗ ವಾಪಸ್ ಸಿಕ್ಬಿಟ್ಟ. ನೀವು ಅವನ ಹತ್ರ ಮಾತಾಡಿದ್ದು, ಅವನಿಗೆ ಬದುಕನ್ನ ಅರ್ಥ ಮಾಡಿಸಿದ್ದು ಎಲ್ಲ ಹೇಳ್ದ. ನಿಮ್ಮ ಮಾತಿಂದ ಅವನು ತುಂಬಾ ಬದಲಾಗಿದ್ದಾನೆ ಸರ್. ನಾವಿಬ್ರು ಮುಂದಿನ ವಾರ ಮದುವೆ ಆಗ್ತಿದ್ದೀವಿ, ನೀವು ಮದುವೆಗೆ ಬರ್ಬೇಕು ಸರ್. ಇವತ್ತು ಈ ಮಗು ಜೀವಂತವಾಗಿ ಉಳಿದಿದೆ ಅಂದ್ರೆ ಅದಕ್ಕೆಲ್ಲ ನೀವೇ ಕಾರಣ ಸರ್. ನೀವು ಥ್ಯಾಂಕ್ಸ್ ಹೇಳ್ಬೇಕಾದ್ರೆ ನನ್ಗಲ್ಲ, ಆ ಮಗುಗೆ. ನೀವಿಬ್ರು ಒಂದಾಗೋದಕ್ಕೆ ಮಗುನೇ ಕಾರಣ. ಒಂದ್ ಮಗು ಹುಟ್ಟೋದಕ್ಕೆ ಅಪ್ಪ ಅಮ್ಮ ಕಾರಣ ಆಗ್ತಾರೆ, ಆದ್ರೆ ಅಪ್ಪ ಅಮ್ಮ ಜೊತೆಲಿರೋದಕ್ಕೆ ಆ ಮಗು ಕಾರಣ ಆಗುತ್ತೆ. ಆ ಮಗುಗೆ ಏನ್ ಸಿಗ್ಬೇಕೋ ಸಿಗ್ತಾ ಇದೆ, ಅದನ್ನ ಹಾಗೆ ಕಾಪಾಡ್ಕೊಳ್ಳಿ. ಈ
ಸಂಭ್ರಮ ಎಲ್ಲ ನೋಡ್ತಿದ್ರೆ ಮಾಲ್ತಿ ಆದಷ್ಟು ಬೇಗ ನಮ್ಮ ಮನೇಲೂ ಸಿಹಿ ಊಟ ಹಾಕಿಸ್ಬೇಕು ಕಣೆ. ಹೌದಮ್ಮ, ಇವತ್ತು ಹುಡುಗನ ಕಡೆ ಸುಮ್ಮನೆ ನಿಂತಿದ್ದಕ್ಕೆ ಎಷ್ಟು ಖುಷಿ ಆಗ್ತಿತ್ತು. ಇನ್ನೇನಾದ್ರೂ ನಮ್ಮ ಮಗನೇ ಮಂಟಪದಲ್ಲಿ ಇದ್ದಿದ್ರೆ ಕೇಳ್ಬೇಕಾ? ಅಲ್ವಾ, ಮತ್ತೆ ನಾನಂತೂ ಇಡೀ ಊರ್ನೇ ಮದ್ವೆ ಕರಿಬೇಕು ಅಂತಿದ್ದೀನಿ. ನನ್ನ ಮೊಮ್ಮಗ ಅಂದ್ರೆ ಯಾರು? ಡಾಕ್ಟರ್ ಕರ್ಣ. ಬುದ್ಧಿವಂತೆ ಕಣೆ ನೀನು. ನನ್ನ ಮೊಮ್ಮಗ ಅಂದ್ರೆ ಸುಮ್ಮನೆನಾ? ವಿದ್ಯಾವಂತ, ಗುಣವಂತ, ರೂಪವಂತ ಅಂತ ಮದ್ವೆನ ನಾವು ಹೇಗ್ ಮಾಡ್ಬೇಕು? ಧಾಮ್ ಧೂಮ್ ಅಂತ ಮಾಡ್ಬೇಕು. ಮದ್ವೆ ಮಂಟಪದಲ್ಲಿ ಹೆಣ್ಣು ಗಂಡು ಕೂತಿದ್ರೆ ಒಳ್ಳೆ ರಾಜ ರಾಣಿ ತರ ಕಾಣ್ಬೇಕು. ಮದ್ವೆಗೆ ಬಂದವರು ಊಟ ಮಾಡ್ಕೊಂಡು ಹೋಗಿ ಎಷ್ಟೇ ಕೈ ತೊಳೆದ್ರು ಕಾಮ ಮಾತ್ರ ಹೋಗಿರ್ಬಾರ್ದು. ಅಷ್ಟು ವೆರೈಟೀಸ್ ಅಡಿಗೆ ಮಾಡ್ಸೋಣ. ಆಮೇಲೆ ನಮ್ ಕಾಲದಲ್ಲಿ 8 ದಿನ ಮದ್ವೆ ಮಾಡೋರು. ನಾವು ಹಾಗೆ ಮಾಡೋಣವಾ? ಏನಂತೀರಾ? ಕರ್ಣ ಸರ್ಗೆ ಹುಡುಗಿ ಸಿಕ್ಕದ್ರ? ಓ ನೀವಾ? ನಾನ್ ಗಾಬರಿ ಬಿದ್ಬಿಟ್ಟೆ. ನೀವ್ಯಾಕೋ ಟೆನ್ಷನ್ ಅಲ್ಲಿ ಇರೋ ತರ ಇದೆ. ನಮ್ಮಣ್ಣಂಗ್ ಹುಡುಗಿ ಸಿಟ್ಟಾದ್ರೆ ನೀವ್ಯಾಕೆ ಗಾಬರಿ ಬೀಳ್ಬೇಕು? ಗಾಬರಿನಾ? ನಾನ್ ಯಾಕೆ ಗಾಬರಿ ಆಗ್ಲಿ? ನಮ್ ಕರ್ಣ ಸರ್ ಮದ್ವೆ ಬಗ್ಗೆ ಮಾತಾಡ್ತಿದ್ರಲ್ವಾ, ಅದಕ್ಕೆ ತಿಳ್ಕೊಳ್ಳೋಣ ಅಂತ ಬಂದೆ. ನಿಜವಾಗ್ಲೂ ಹುಡುಗಿ ಸಿಕ್ಕದ್ಲಾ? ನಮ್ಮ ಅಣ್ಣಂಗ್ ಮದ್ವೆ ಅಂದ್ರೆ ಹುಡುಗಿರ್ ಸಿಗದೆ ಇರ್ತಾರ? ನಮ್ಮ ಮನೆಯವ್ರು ಆಲ್ರೆಡಿ ನೋಡಿರ್ಬೇಕು ಅನ್ಸುತ್ತೆ. ಅದು ಚಿಕ್ಕವರಿದ್ದಾಗ್ಲೇ ಹಳ್ಳಿಲಿ ಅಜ್ಜಿ ಮಾತ್ ಕೊಟ್ಟಿದ್ರಂತೆ, ಕರ್ಣಂಗೆ ಆ ಹುಡ್ಗಿನೇ ತರೋದು ಅಂತ. ಅವಳು ಎಲ್ರಿಗೂ ಇಷ್ಟ ಆಗೋ ತರ ಇದ್ದಾಳಂತೆ. ಕೃಷ್ಣ ಕೃಷ್ಣ, ಚೈಲ್ಡ್ ಮ್ಯಾರೇಜ್ ಎಲ್ಲ ಆಗಿದ್ಯಾ? ಯಾರಿರ್ಬೋದು ಅವಳು? ಅಲ್ಲ, ಚಿಕ್ಕ ಮಕ್ಳಿದ್ದಾಗ ಮದ್ವೆ ಬಗ್ಗೆ ಡಿಸೈಡ್ ಮಾಡೋದು ತಪ್ಪು ತಾನೆ? ರಾಧಿಕಾ, ಮದುವೆ ವಿಷಯದಲ್ಲಿ ತಮಾಷೆಗೂ ಸುಳ್ಳು ಹೇಳ್ಬಾರ್ದು. ಸುಳ್ಳ? ಹಾಗಾದ್ರೆ ಇನ್ನು ಹುಡುಗಿ ಸಿಕ್ಕಿಲ್ಲ? ನಮ್ ಕರ್ಣನ ಕೈ ಹಿಡಿಯೋ ಹುಡುಗಿ ಎಲ್ಲಿದ್ದಾಳೋ ಏನೋ. ಒಂದ್ ನಿಮಿಷ. ಕರ್ಣ ಸರ್ ಮದ್ವೆ ಆಗೋ ಹುಡುಗಿ ಹೇಗಿರ್ಬೇಕು ಅಂತ ಹೇಳಿ, ಅವ್ರನ್ನ ಹುಡ್ಕೋದಕ್ಕೆ ನಾನು ಹೆಲ್ಪ್ ಮಾಡ್ತೀನಿ. ಹೌದಾ? ಹೇಳ್ತೀನಿ, ಬರ್ಕೊ. ಹಾ. ನಮ್ ಕರ್ಣ ತುಂಬಾ ಬುದ್ಧಿವಂತ, ವಿದ್ಯಾವಂತ, ಗುಣವಂತ, ಸಂಸ್ಕಾರವಂತ. ಇದಿಷ್ಟು ಗುಣ ಆ ಹುಡುಗಿಲಿ. ಅಬ್ಬಾ, ನನ್ ಡಿಸ್ಟಿಂಕ್ಷನ್ ಅಲ್ದೇ ಇದ್ರು ಪಕ್ಕ ಫಸ್ಟ್ ಕ್ಲಾಸ್ ಅಂತೂ ಇದೀನಿ. ನಮ್ ಕರ್ಣ ಸೂರ್ಯ ಆದ್ರೆ ಬರೋ ಹುಡುಗಿ ಸೂರ್ಯನ್ ಸುತ್ತೋ ಭೂಮಿ ತರ ಇರ್ಬೇಕು. ನಾನು ಆಲ್ರೆಡಿ ಸುತ್ತೋಕ್ ಶುರು ಮಾಡಿದ್ದೀನಲ್ಲ. ನನ್ನ ಮಗನ್ ಥರನೇ ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು ನನ್ ಸೊಸೆ. ನಂತರನ ಅಣ್ಣ ನನ್ಗೆ ಯಾವತ್ತೂ ಬೈದಿಲ್ಲ, ಅದ್ಕೇನು ನನಗ್ ಬೈಬಾರ್ದು. ಆ ತರ ಒಳ್ಳೆ ಮನ್ಸಿರೋಳಾಗಿರ್ಬೇಕು. ಅಷ್ಟೇ ತಾನೇ? ನಿನಗೋಸ್ಕರ ನನ್ ಕೋಪನೇ ಮಾಡ್ಕೊಳಲ್ಲ ಬಿಡು. ಮತ್ತೆ ಇನ್ನೇನೇನು? ಇಷ್ಟರಲ್ಲೂ ಅವಳು ಟಿಕ್ ಆದ್ರೆ ಬರೋ ಮುಹೂರ್ತದಲ್ಲೇ ಮದ್ವೆ ಫಿಕ್ಸ್. ಕೃಷ್ಣ, ಆದಷ್ಟು ಬೇಗ ನಾನು ಇದ್ರಲ್ಲಿ ಪಾಸ್ ಆಗೋ ಹುಡುಗಿ ಅಂತ ಅವ್ರಿಗೆ ಅರ್ಥ ಮಾಡ್ಸಪ್ಪ. ಐ ಲವ್ ಯು ಕರ್ಣ ಸರ್. ಹುಡುಗಿ ಆದಷ್ಟು ಬೇಗ ಸಿಗ್ತಾಳೆ ಬಿಡು.